ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿಂಚಿನ ಸಂಚಾರದ ಮೂಲಕ ಯೆಲ್ಲೋ ಮಾರ್ಗದ ಮೆಟ್ರೋ ಉದ್ಘಾಟನೆಯನ್ನು ಮಾಡಿದ್ರು. ಇದರ ಲಾಭ ಇವತ್ತು ಬೆಳಗ್ಗಿನಿಂದಲೇ ಪ್ರಯಾಣಿಕರಿಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮೊದಲ ಟ್ರಿಪ್ ಹತ್ತಂತಹ ಪ್ರಯಾಣಿಕರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಜರ್ನಿ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ ಸಿಗ್ತಾ ಇದೆ. ಈ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ 19.5 ಕಿಲೋಮೀಟರ್ ಆರಂಭಿಕ ಹಂತದಲ್ಲಿ ಸಂಚಾರ ಮಾಡುತ್ತೆ. ಪ್ರತಿ 25 ನಿಮಿಷಕ್ಕೊಮ್ಮೆ ಟ್ರೈನ್ಗಳು ಕಾರ್ಯಾಚರಣೆಯನ್ನು ನಡೆಸುತ್ತೆ. ಹಾಗೂ ಈ 1 ಕಿಲೋಮೀಟರ್ಗೆ ಅಂತ ಏನಿಲ್ಲ ಅಂದರೂ 400ರಿಂದ 450 ಕಿಲೋಮೀಟರ್ ಖರ್ಚು ಕೂಡ ಆಗಿದೆ. ಇವತ್ತಿನಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರಿಗೆ ಉಪಯೋಗ ಆಗುವಂತಹ ನಿಟ್ಟಿನಲ್ಲಿ ಮೆಟ್ರೋ ಆಪರೇಟ್ ಆಗುತ್ತೆ. ಆರಂಭಿಕ ಹಂತದಲ್ಲಿ IT ಕಾರಿಡಾರ್ಸ್ನ IT ಎಂಪ್ಲಾಯೀಸ್ ಇವತ್ತಿಂದ ಎಲ್ಲೋ ಮೆಟ್ರೋ ನಮ್ಮ ಉಪಯೋಗಕ್ಕೆ ಬರುತ್ತೆ ಅಂತ ಬೆಳಗ್ಗೆ 6:20ರಿಂದಲೇ ಅಲ್ಲಿ ಜನ ಸೇರ್ತಾ ಇದ್ದಿದ್ದು ಕಂಡುಬಂತು. RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಇದರ ನೇರ ಪ್ರಯೋಜನವನ್ನು ಪ್ರಯಾಣಿಕರು ಪಡಿತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸ. ಯಾಕಂತ ಹೇಳಿದ್ರೆ ಈ ನಮ್ಮ ಸೌತ್ನಲ್ಲಿ ಇಲ್ಲಿಂದ ನಾವು ಇನ್ಫೋಸಿಸ್ಗಾಗಲಿ ಎಲ್ಲೇ ಆಗಲಿ ನಮ್ಮ ಮಕ್ಕಳು ನಮ್ಮ ಅಳಿಯಂದರು ಅವರು ಹೋಗಿ ಬಂದು ಅನುಭವಿಸ್ತಾ ಇದ್ದಿದ್ದ ಕಷ್ಟಗಳು ಈಗ ಈ ಒಂದು ಯೆಲ್ಲೋ ಲೈನು ಉದ್ಘಾಟನೆ ಆದಮೇಲೆ ತುಂಬ ಒಳ್ಳೆಯದಾಗ್ಬೋದು ಅನ್ನೋದೊಂದು ನಂಬಿಕೆ ಇದೆ. ಸೊ ಇದಕ್ಕೆಲ್ಲ ಕಾರಣ ಬಂದು ನಮ್ಮ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ, ಆಮೇಲೆ ನಮ್ಮ ವಿಜಯ್ ಕುಮಾರ್ ಅಂತ ಇದ್ದರು ಇಲ್ಲಿ MLA ಅವರುಗಳು ಇವರೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ದಾರೆ. ಇದು ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದೆ. ಇದೇ ಥರ ಚೆನ್ನಾಗಿ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದು ಮಧ್ಯೆ ಏನೇನು ತೊಂದರೆ ಇದೆ ಆ ತೊಂದರೆಗಳೆಲ್ಲ ನಿವಾರಣೆ ಆಗಬೇಕು. ನಿವಾರಣೆ ಆಯಿತು ಅಂತ ಹೇಳಿದ್ರೆ ಅದು ಖಂಡಿತವಾಗಲೂ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದೆ ಸರ್. ಇನ್ನೊಂದು ನಮ್ಮಂಥ ವಯಸ್ಸಾದವ್ರು ನಾವು ಇದು ಸೌತ್ ಟೂರ್ ಹೋಗ್ಬಿಟ್ಟು ಬರ್ತಾ ಇರ್ತೀವಿ. ಅಲ್ಲಿ ನಾವು ಸಿಲ್ಕ್ ಬೋರ್ಡ್ನಲ್ಲಿ ನಿಂತ್ಕೊಂಡ್ಬಿಟ್ವಿ ಅಂದರೆ ಮನೆಗೆ ಬರೋಷ್ಟೊತ್ತಿಗೆ 8-8:30 ಆಗಿ ಹೋಗ್ಬಿಡೋದು. ಇವತ್ತು ಫಸ್ಟ್ ಟ್ರೈನ್ ಹೋಗಬೇಕು ಅಂತ ಬರ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದು ಬೊಮ್ಮಸಂದ್ರವರೆಗೂ ಹೋಗಿ ವಾಪಸ್ ಬಂದು ನಮ್ಮ ಮೆಟ್ರೋ ನೋಡೋಣ ಅಂತ ಒಂದು ಖುಷಿಯಾಗಿ ಬಂದಿದ್ದೀನಿ ಬೆಳಗ್ಗೆ ಎದ್ದು. BMTCಯಿಂದ ಸಿಗ್ಬೋದು ಅಂತ ಅಂದ್ಕೊತೀನಿ. ನಮ್ಗೆ ಸ್ವಲ್ಪ ಸಮಸ್ಯೆ ಅಂದರೆ BMTCದೇ ಆಗೋಗಿತ್ತು, ಟ್ರಾಫಿಕಲ್ಲಿ ಓಡಾಡೋದಕ್ಕೆ ಬರೋದಕ್ಕೆ. ಅದರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕಾಗಿದೆ ನಮಗೆ. ತುಂಬ ಸಂತೋಷ ಆಗಿದೆ. ಇವಾಗ ಆ ಹೊಸೂರು ರೋಡ್ಗೆ ತುಂಬ ನೀಡಿತ್ತು, ತುಂಬ ಟ್ರಾಫಿಕ್ ಇದೆ. ಅದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಟ್ರಾಫಿಕ್ ಕೂಡ ಕಮ್ಮಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡಬೇಕು, ಇನ್ನೂ ಜಾಸ್ತಿ ಟ್ರೈನ್ ಬಿಡಬೇಕು. ಕಮ್ಮಿ ಟ್ರೈನ್ ಇದೆ ಅಂತ ಹೇಳ್ತಿದ್ದಾರೆ. ಒಳ್ಳೆ ಅನುಕೂಲ ಆಗುತ್ತೆ.